ಅವಶ್ಯಕನು ಸಲಹೆಯಂತೆ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದಿದ್ದರೆ ಏನಾಯಿತು? ಗುರುದೇವ ಬಲರಾಮ ಸಹಿತ ಒಂದು ಅಕ್ಷರ ಯೋಧವ ಸೈನ್ಯವೇ ನನ್ನ ಕೈವಶವಾಯಿತು. ನವರತ್ನ ಖಚಿತವಾದ ಈ ಅತ್ತಿನಾವತಿ ರತ್ನ ಸಿಂಹಾಸನವು ಸದಾ ನನ್ನ ಕೈವಶದಲ್ಲಿರಬೇಕು. ನವರತ್ನ ಖಚಿತವಾದ ಈ ಕಿರೀಟವು ನನ್ನ ಮಸ್ತಕದಲ್ಲಿ ಸದಾ ರಾಜಿರಬೇಕು. ಏಲವೋ ಬಂಡ ಭೀಮ, ನಿನ್ನ ಗುಂಡಿಗೆ ರಕ್ತವನ್ನು ಕುಡಿಯಲು ಈ ನನ್ನ ಉಕ್ಕಿನಂತ ಬಾಹುಗಳು ಏಕೇಕಿ ಮೆರೆಯುತ್ತವೆ. ಇಷ್ಟಾಯ್ತಂದ ಮೇಲೆ ಈ ಭರತ ಭೂಮಿ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಳು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಿಂದು ಯೋಧವ ಸೈನ್ಯ, ಸ್ವಂತ ಬಾಡು ಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯೋಧವ ಸೈನ್ಯ, ಸ್ವಂತ ಬಾಡು ಬಿಡುವನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಕ್ಷೇತ್ರ, ಕುರು ಪಾಂಡವರಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವ ಅವರ ವೀರರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳುವ ಜನ ತಮ್ಮನು, ಆತನ ಶಿರವ ಹೋದು ಒಳ್ಳ ಗಂಡನು. ಭೀಮನನ್ನು ಸೀಳುವ ಜನ ತಮ್ಮನು, ಆತನ ಶಿರವ ಹೋದು ಶೀಲ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಳು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ.
ಬಾರಯ್ಯ. ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳವಾಗಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮನಕನು ರೂಪ ಭಾವ ತೋರುವ ಘನ ಸುವಿಲಾಸ ಸುಖವ ನೀಡುವ ಮನಕನು ರೂಪ ಭಾವ ತೋರುವ ಘನ ಸುವಿಲಾಸ ಸುಖವ ನೀಡುವ ಬಾ ಚಂದ್ರಕಾಂತ ಮಧುರ ವಸಂತ ಬಾ ಚಂದ್ರಕಾಂತ ಮಧುರ ವಸಂತ ಬಾರೆ ನೀರೇ सरस कला चतुरे सरस कला चतुरे सरस कला चतुरे प्रणय कला मोहिनी भामिनी मंजुळवाहिनी मधुर सुवासिनी प्रणय कला मोहिनी भामिनी प्राण मोहिनी मनकानंद नीडे भामिनी नीहिन्न प्राण मोहिनी मनकानंद नीडे भामिनी बा चंद्रकांत मधुरा वसंत शृंगार सार सुर सौख्यदार बारे धीरे सरस कला चतुरे सरस कला चतुरे सरस कला चतुरे प्रणय कला मोहिनी भामिनी मंजुळवाहिनी मधुर सुवासिनी प्रणय कला मोहिनी ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆದಂತ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯಗಳ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಣಿ ಪಾಂಡವ ಸೈನ್ಯ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ
ಹಾಗೆ ನೀವು ಮತ್ತೊಂದು ಪ್ರಯತ್ನಿಸಬಾರದು ಸ್ವಾಮಿ. ಮನಕಾನಂದವಾ ಭ್ರಮೆಯಾನಂದವೇ ಲೋಕ ಭ್ರಮೆಯಾನಂದವೇ ಲೋಕ ಮದಿಸಿದ ಜನರ ತುಳಿಯುವೆ ಭೂಗತ. ಮದಿಸಿದ ಜನರ ತುಳಿಯುವೆ ಭೂಗತ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಕಲುಷಿತ ಸುಡುವೆ ಮರುಗುವೆ ಹೇಗೆ. ಕಲುಷಿತ ಸುಡುವೆ ಮರುಗುವೆ ಹೇಗೆ. ರಮ್ಯಾನಂದವೇ ಲೋಕ. ಆಸೆಯ ಕವಿಯೇ ದೂಷಿತ ಕೌರವ ದ್ವೇಷದಿ ಸಮರ ರಕ್ತವ ಹರಿಸೆ. ಆಸೆಯ ಕವಿಯೇ ದೂಷಿತ ಕೌರವ ದ್ವೇಷದಿ ಸಮರ ರಕ್ತವ ಹರಿಸೆ. ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ. ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ. ಪಾಂಡವ ವಿಜಯ ಕುರುಪತಿ ಪತನ. ಪಾಂಡವ ವಿಜಯ ಕುರುಪತಿ ಪತನ. ಅಲ್ಲಿಗೆ ಧರ್ಮದ ಉದಯಾನಂದ. ಅಲ್ಲಿಗೆ ಧರ್ಮದ ಉದಯಾನಂದ. ಭ್ರಮೆಯಾನಂದವೇ ಲೋಕ. ಮದಿಸಿದ ಜನರ ತುಳಿಯುವೆ ಭೂಗತ. ಮದಿಸಿದ ಜನರ ತುಳಿಯುವೆ ಭೂಗತ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಕಲುಷಿತ ಸುಡುವೆ ಮರುಗುವೆ ಹೇಗೆ. ಕಲುಷಿತ ಸುಡುವೆ ಮರುಗುವೆ ಹೇಗೆ. ಭ್ರಮೆಯಾನಂದವೇ ಲೋಕ. ಇಹಲೋಕ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗಲ್ಲ ಪ್ರೇಯಸಿ. ಪುರಾತನದ ಉಳಿವೆ ನೂತನದ ವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸೆಯಿಂದ ತೋಯಿಸಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸುವ ಹೊರತಾಗಿ ಮತ್ತ ಉಪಾಯವಿಲ್ಲ. ಆರ್ಯವರ್ತಕೀಗ ಇಂಥ ಅವಸ್ಥೆ ಉಂಟಾಗಿದೆ.
ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸಿಕೊಂಡಿದೆ. ರಕ್ತಾಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದವರು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕಾಧಿಕಾರ. ಈ ಘೋರ ಹತ್ಯೆ ಕಂಡ ನಿನ್ನನ್ನು ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ರುಕ್ಮಿಣಿ, ನಾನು ನಿನಗೋಸ್ಕರವ ಈ ದಿವಸಲೇ ಹಸ್ತಿನಾವತಿಗೆ ತೆರಳಿದೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ಆಗಲಿ ರುಕ್ಮಿಣಿ, ಪ್ರಯತ್ನಿಸಿ ನೋಡುತ್ತೇನೆ. ಸೌಬರ ರಾಜ ಶಕುನಿ, ಏನಾಯಿತು ನಿನ್ನ ಪ್ರತಿಜ್ಞೆ? ನಿನ್ನ ಅಣ್ಣ ತಮ್ಮಂದಿರೆಲ್ಲರೂ ನಿನ್ನೊಬ್ಬನನ್ನು ಮಾತ್ರ ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಸತ್ತರು. ನೀನೇನು ಮಾಡುತ್ತಿರುವೆ?
ನಿನ್ನ ವಂಶನಾಶಕ್ಕೆ ಕಾರಣಕರ್ತನಾದ ಆ ಕೌರವರೊಂದಿಗೆ ಕೂಡಿ ಹಿತವಚನಗಳನ್ನು ಹೇಳುತ್ತಾ ಆರಾಮವಾಗಿರುವೆಯಲ್ಲ. ಛೀ! ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ನಿನ್ನ ದಮನಿಗಳಲ್ಲಿ ಸೇಡಿನ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕೆಂಬ ಛಲವಿಲ್ಲವೇ? ಹೇಳು, ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳಂದೇ ಹಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸದ್ದು. ಏಕೀ ಕುಕ್ಷಿ ಬಗೆವ ಕೋಹಕ ಕಂಠದ ಕರ್ಕಶಕಯಕ್ಕೆ ಹೇಳಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮುಹೂರ್ತದ ಪ್ರಳಯ ತಾಂಡವ ನೃತ್ಯ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷೀಕದೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಕಪಟ ಜ್ಯೋತ ವಿದ್ಯಾ ವಿಶಾರನಾದ ಈ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ ದುರ್ಯೋಧನ ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಈಗಲೂ ನನ್ನ ಗುಂಡಿಗೆಗೆ ಕೋಟಿ ಸಲಾಕೆಗಳಿಂದ ಚೀದಂತಾಗಿ ನನ್ನ ಗುಂಡಿಗೆಯು ಈಗಲೂ ನಡುಗುತ್ತಿದೆ. ಕೈಕಾಲುಗಳು ಕಂಪಿಸುತ್ತಿರುವವು, ರಕ್ತವೇ ಕೊಲಿಯುತ್ತಿರುವುದು. ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನೀನು ನಮ್ಮನ್ನೆಲ್ಲ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನ ಕೊಡುತ್ತಿದ್ದ. ಆದರೆ ನೀನು ನೀಡುತ್ತಿದ್ದ ಆ ಒಂದು ಇಡೀ ಅನ್ನ, ಒಂದು ಒಳಲೆ ನೀರಿನಿಂದ ನಮ್ಮೆಲ್ಲರ ಕುಕ್ಕಿ ಬಾಧೆಗಳು ನೀಗುತ್ತಿರಲಿಲ್ಲ ದುರ್ಯೋಧನ. ನಮ್ಮೆಲ್ಲರ ಕುಕ್ಕಿ ಬಾಧೆಗಳು ನೀಗುತ್ತಿರಲಿಲ್ಲ. ಆದರೆ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿನ್ನ ಮೇಲಿನ ಹಗೆ ತೀರಿಸಲೆಂದೇ ನೀನು ನೀಡುತ್ತಿದ್ದ ಆ ತುತ್ತನ್ನು ಮನಗಿತ್ತು ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹದರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದ ಅವರ ಮರಣದ ದಾರುಣ ದೃಶ್ಯವು ಈಗಲೂ ನನ್ನ ಸ್ಮೃತಿಪಟದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ಬೆಂದು ನೊಂದು ಕುಂದೀಕೃಶವಾಗಿರುವ ಈ ನನ್ನ ದೇಹವನ್ನ ಹಣುಹಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡು ತುಂಡಾಗಿ ಕತ್ತರಿಸಿ ಓಡಿದರು. ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತ
ರಕ್ತಕ್ಕೆ ರಕ್ತ ಎಂಬ ಮತ್ಸರದ ದುರ್ವಾಕ್ಯಗಳ ಹೊರತಾಗಿ ನನ್ನಲ್ಲಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನಿಲ್ಲಲು ಸಾಧ್ಯವಿಲ್ಲ ದುರ್ಯೋಧನ, ನಿಲ್ಲಲು ಸಾಧ್ಯವಿಲ್ಲ. ಬಂಧುವೆಂಬ ಮಮತೆಯನ್ನು ತೋರದೆ ಇಡೀ ನನ್ನ ಗಾಂಧಾರ ಕುಲಕ್ಕೆ ಕಾಳ ರಕ್ಕಸನಂತೆ ನಿಂತ ನಿನ್ನ ವಿಕೃತ ರೂಪವನ್ನು ನಾನಿಂದೂ ಮರೆತಿಲ್ಲ. ಇಡೀ ಮಾನವ ಧರ್ಮಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಆ ರಾಕ್ಷಸರಿಗಿಂತಲೂ ಕೀಳಾಗಿ ವರ್ತಿಸಿದ ನಿನ್ನ ಕುರುಕುಲವನ್ನು ನಾಶ ಮಾಡುವ ಶಪಥವನ್ನ ಅಂದೇ ಮಾಡಿದನು. ದುಷ್ಟ ದುರ್ವಿಧಿಯ ಹಟ್ಟಾಸದಿಂದ ಮದೋನ್ಮತ್ತನಾಗಿ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಅಂದು ಪಗಡೆಯ ಆಟದಲ್ಲಿ ನೀ ಗೆದ್ದು ಆ ಪಾಂಡವರನ್ನ ವನವಾಸಕ್ಕೆ ಕಳುಹಿಸಲು ಕಾರಣವಾದ ಇವುಗಳನ್ನು ಏನೆಂದು ತಿಳಿದಿರುವೆಯೋ? ಇವುಗಳನ್ನ ಏನೆಂದು ತಿಳಿದಿರುವೆ? ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ಎನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ ಆಳು. ಎನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ ಆಳು. ಕಾಳ ಸರ್ಪವನೆ ತುಳಿದೆಚ್ಚರಿಸಿದ ಕೂಳ ಕೌರವನೆ ಕೇಳು. ಕಾಳ ಸರ್ಪವನೆ ತುಳಿದೆಚ್ಚರಿಸಿದ ಕೂಳ ಕೌರವನೆ ಕೇಳು. ಮುಂದೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಮುಂದೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆವ ಗುರುಳನ ಕೇಳು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆವ ಗುರುಳನ ಕೇಳು. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ದುರ್ಯೋಧನ ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? 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 ಯಾವ ನನ್ನ ಗಾಂಧಾರ ವಂಶನಾಶಕ್ಕೆ ಕಾರಣನಾದ ಕುರುಕುಲ ಕುನ್ನಿಯೇ ಕೇಳು. ಕರುಣೆ ತೋರಿದ ಈ ಸೋದರ ಮಾವನ ಹೃದಯವನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು.
ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರನ್ನು ಓಲೈಸಿಕೊಂಡು ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಸೌಬಲರಾಜ ಮಹಾರಾಜ್ ಕಿ, ಸೌಬಲರಾಜ ಮಹಾರಾಜ್ ಕಿ, ಸೌಬಲರಾಜ ಮಹಾರಾಜ್ ಕಿ. ರಾಜ್ಯಭಾರ 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 ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ಕುತಂತ್ರ ಕುಯುಕ್ತಿಯಿಂದ ನನ್ನೆಲ್ಲ ಆಸೆಯ ಆಕಾಂಕ್ಷೆಗಳು ಗಾಳಿ ಗೋಪುರವಾದುವು ದುರ್ಯೋಧನ, ಗಾಳಿ ಗೋಪುರ. ಆದರೂ ಚಿಂತೆ ಇಲ್ಲ ಕುರ್ರಾಜ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು ಎಂಬಂತೆ ನಾನು ನಿನ್ನೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ಆದರೆ ನಿನ್ನಂಥ ಮೋಸಗಾರನನ್ನು ಮಾತ್ರ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಾನು ನಿನ್ನನ್ನೇ ಹಿಂಬಾಲಿಸುತ್ತಾ ನಿನ್ನನ್ನ ಹಡಿಗಡಿಗೂ 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 ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸುವೆನು. ದುರ್ಯೋಧನ, ಯಾವ ನನ್ನ ಗಾಂಧಾರ ವಂಶವನ್ನ ನಾಶ ಮಾಡಿ ಹೊತ್ತುಂಗದ ಶಿಖರವನ್ನೇರಿ ಮೆರೆಯುತ್ತಿರುವ ಈ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೇ ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರ ರುಂಡ ಮುಂಡಗಳನ್ನು ಚೆಂಡಾಡಿ ಈ ನಿನ್ನ ಹಸ್ತಿನಾವತಿಯ ಅರಮನೆಯಿಂದ ಹಿಡಿದು ಆ ಕುರುಕ್ಷೇತ್ರ ಎಂಬ ರಣರಂಗದ ಹೆಬ್ಬಾಗಿಲವರೆಗೂ ರಕ್ತದ ಕೋಡಿಯನ್ನು ಹಾರಿಸಿ ಈ ನಿನ್ನ ರತ್ನಖಚಿತ ಸಿಂಹಾಸನವನ್ನ ಆ ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ಅಂದೇ ಅಂದೇ ಈ ಶಕುನಿಯ ಅನುಜರ ಆತ್ಮಕ್ಕೆ ಶಾಂತಿ, ಮನಃಶಾಂತಿ. ಈ ಶಕುನಿಗೆ ವಿಶ್ರಾಂತಿ. ಅಣ್ಣ 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 ನೋಡು ದುರ್ಯೋಧನ, ನೋಡು ನನ್ನ ಜನ್ಮದಾತ ನನ್ನ ಸಹೋದರರೆಲ್ಲರೂ ನಿನ್ನ ಕಗ್ಗತೆಲೆಯ ಕಾರಾಗೃಹದಲ್ಲಿ ಭೂತ ಪ್ರೇತಗಳಾಗಿ ನರಳುತ್ತಿರುವುದನ್ನು ನೋಡು ದುರ್ಯೋಧನ. ನೋಡು, ಹಳಬೇಡಿ ಹಳಬೇಡಿರಿ ಎನ್ನದ ಭಾಗ್ಯ ಸೋದರರೇ, ಹಳಬೇಡಿ ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಸೋದರರೇ, ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು
ಹಿತಕ್ಕಾಗಿ ನಿಮ್ಮ ಹಿತಕ್ಕಾಗಿ ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಸೋದರರೇ ಸಮಯವ ಸಾಧಿಸಿ ಶತ್ರು ಸುಯೋಧನನ ಸಮಯವ ಸಾಧಿಸಿ ಶತ್ರು ಸುಯೋಧನನ ಶತ ಸೋದರರನ್ನು ಹತ ಮಾಡಿಸುವೆನು ಶತ ಸೋದರರನ್ನು ಹತ ಮಾಡಿಸುವೆನು ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಸೋದರರೇ ಧಗಧಗಿಸುವುದೆನ್ನ ದೇಹಾದಿಯ ಜ್ವಾಲೆ ಧಗಧಗಿಸುವುದೆನ್ನ ವೇಷಾಗ್ನಿಯ ಜ್ವಾಲೆ ಕುರುಕುಲದರ ಸಾರ ಹುಟ್ಟುರಿಸಲು ಬಿಡೆನು ಕುರುಕುಲಧರ ಸಾರ ಹುಟ್ಟುರಿಸಲು ಬಿಡೆನು ಅಳಬೇಡಿರು ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಸೋದರರೇ ಹಳಬೇಡಿ ಹಳಬೇಡಿರಿ ಎನ್ನದ ಭಾಗ್ಯ ಸೋದರರೇ ಹಳಬೇಡಿ ಆ ದುರ್ಯೋಧನನ 99 ಮಂದಿ ಸಹೋದರರ ರುಂಡ ಮುಂಡಗಳಿಂದ ಇದೇ ನರಕದಲ್ಲಿ ನಿಮಗೆ ನಿರಾಜನ ಮಾಡಿಸಿದೆ ದುರ್ಯೋಧನ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯಾನಕ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿಮ್ಮವರಿಗಾಗಿ ಒಂದೇ ಒಂದು ತೊಟ್ಟು ನೆಟ್ಟಿಸಿರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಹೇಳು ಮಾವ, ನಾನು ಮಾಡಿದುದು ಯುಕ್ತವೇ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳುಗಳ ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲವನು. ಆದರೆ ಈ ಜ್ಞಾತಿ ಹಿಂಸೆ, ಸಹಿತ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮ ಎಂಬುದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು.
ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ನೆರೆದ ಸಭೆಯಲ್ಲಿ ಹೊರದಂದಿಯನು ವಿರಚಿತ ನೀತಾನರಗಾದಿಯನು ಸುರಧೀರರು ನಾವಣ ಬಯಲು ಸುರಧೀರರು ನಾವಣ ಪರಮ ಶೌರ್ಯವ ತೋರುತ ಭುಜಬಲ ಪರಮ ಶೌರ್ಯವ ತೋರುತ ಭುಜಬಲ ಪುನವರಿತ ತೋರಿಸುತ್ತದೆ ಅಣ್ಣ, ಕೃಷ್ಣನು ಹಸ್ತಿನಾಪುರಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಅಣ್ಣ, ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೊರಲಿ ಹೊರಲಿ. ನೀನಿನ್ನು ಹೋಗುತ್ತಮ್ಮ, ಚಿಂತಿಸಬೇಡ. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತ ಗೋಪಾಲಕನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆಗಲೇ ನಮ್ಮ ರಾಜಪ್ರಸಾದವನ್ನು ದಾಟಿ ವಿದುರ ಚಿಕ್ಕಪ್ಪನ ಮನೆಯನ್ನು ಆಶ್ರಯಿಸಿರುವನು. ಎಂತಹ ಅವಹೇಳನ, ಎಂತಹ ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತೋದಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನೋಡು ನಮ್ಮ ಮಂದಿರಕ್ಕೆ ಬರುವನು. ನೀನಿನ್ನು ಹೋಗುದಮ್ಮ, ಚಿಂತಿಸಬೇಡ. ಬಿಡು ಅಣ್ಣ, ಯಾವಾಗಲೂ ನೀನು ನನ್ನನ್ನು ಸಮಾಧಾನ ಪಡಿಸುವುದರಲ್ಲೇ ಆಯಿತು. ಆದರೊಂದು ಮಾತು, ಈ ಕುರುಕುಲದಲ್ಲಿ ನೀನೊಬ್ಬನೇ ಜ್ಯೇಷ್ಠನು. ಈ ರಾಜ್ಯವನ್ನಾಳಲು ನೀನೊಬ್ಬನೇ ಶ್ರೇಷ್ಠನು. ಇದಕ್ಕಾರಾದರೂ ಅಡ್ಡ ಬಂದರೆ ಸುಮ್ಮನೆ ಬಿಡುವವನಲ್ಲ ಈ ದುಶ್ಯಾಸನ. ತಡೆಯನದ್ದ ಕೋಪವನ್ನು, ತಡೆಯನದ್ದ ಕೋಪವನ್ನು, ತಡೆಯನದ್ದ ಕೋಪವನ್ನು. ಅರೆ ಅರೆ ಸಹೋದರ, ಬಂಡ ಭೀಮನ ರುಂಡವನ್ನು ಉಳಿಸಿ, ಬಂಡ ಭೀಮನ ರುಂಡವನ್ನು ಉಳಿಸಿ ಕಟ್ಟಕಡೆಯಲ್ಲಿ ಕಟ್ಟುವ ಕೃಷ್ಣನ, ಕಟ್ಟಕಡೆಯಲ್ಲಿ ಕಟ್ಟುವ ಕೃಷ್ಣನ. ತಡೆಯನದ್ದ ಕೋಪವನ್ನು, ತಡೆಯನದ್ದ ಕೋಪವನ್ನು, ತಡೆಯನದ್ದ ಕೋಪವನ್ನು. ಅಭಿಮಾನಶಾಲಿಯಾದ ನನ್ನ ಉದ್ದಟ ಸಹೋದರನ್ನು ಶಾಸನ ಮಾಡಲು ನನಗೂ ಒಮ್ಮೆ ದುಸ್ಸಹವೆನಿಸುವುದು. ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಇನ್ನು ನೀ ಭಕ್ತಿ ವೈರಾಗ್ಯನವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆಯೋ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವುದು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವರು. ಹೀಗೆ ಜರಾಸಂಧ, ಶಿಶುಪಾಲ ನಿನಗೆಂತ ಮಿತ್ರರಾಗಿದ್ದರು ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಹರುಳು ಮರುಳು ಉಗ್ರಸೇನನನ್ನ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿರುವನು. ಕಂಸನನ್ನ ವಧಿಸಿ ಸಹೋದರರನ್ನು ಸುರಪಾನ ಪ್ರಮರ್ತರನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ
ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದೆಯಾ? ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಸಂಭವವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಈ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ವೀರ ಕ್ಷತ್ರಿಯರಿಂದ ಹನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯೇ ಕೈಯ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತು ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಮಾವ. ಕೊಡಲಾಗದು, ಕೂಡದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನು ಮಾವ ಇನ್ನ ಸಲಹೆ? ದುರ್ಯೋಧನ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು ಮಾವ. ಈ ಧರೆಯೊಳಗೆ ಅರಗಾರು ಮಾವ ಸರಿಸಮರು. ಜನಗಾರು ಸರಿಸಮರು ಈ ಧರೆಯೊಳು. ಜನಗಾರು ಸರಿಸಮರು ಈ ಧರೆಯೊಳು. ಘನ ವೈಭೋಗದಿಂದೆಯವ ಗುರು ಸಾರ್ವಭೌಮ. ಜನಗಾರು ಸರಿಸಮರು ಈ ಧರೆಯಳು. ಈ ಧರೆಯಳು ಭುಜ ಬಲ ವಿಖ್ಯಾತ ಚಲದಳು ಧೀಮಂತ. ಭುಜ ಬಲ ವಿಖ್ಯಾತ ಚಲದಳು ಧೀಮಂತ. ಜಯ ಹಾರಿ ಚಲ ವರ ಕುಲ ಕುಲ ದೀಪ ಹದಿಶಯ ಗುಣವಂತ. ವರ ಕುಲ ಕುಲ ದೀಪ ಅತಿಶಯ ಗುಣವಂತ. ಯದ ಮೇಟಿ ಮೆರೆಯು ಗುರು ಸಾರ್ವಭೌಮಗೆ. ಯದ ಮೇಟಿ ಮೆರೆಯುವ ಗುರು ಸಾರ್ವಭೌಮಗೆ. ಜನಗಾರು ಸರಿಸಮರು ಧರೆಯಳು. ಘನ ವೈಭೋಗದಿಂದೆರವ ಗುರು ಸಾರ್ವಭೌಮಗೆ. ಜನಗಾರು ಸರಿಸಮರು ಈ ಧರೆಯಳು. ಈ ಧರೆಯಳು ಮಾವ. ದುರ್ಯೋಧನ, ನಿನ್ನ ಸಲಹೆಯ ಹೊರತಾಗಿ ನಾನು ಏನೇನು ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗುವ. ಮುಂದಾಗು ಗೌರವೇಶ್ವರ. ನಡೆ 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 ಕುರುಕುಲದ ರಣಕಲಿ. ನೀನಾಗುವೆ ರಣರಂಗದಲ್ಲಿ ನರಬಲಿ ನರಬಲಿ. ಅದಕ್ಕೆ ಸಾಕ್ಷಿ ಈ ನೆಲ, ಆ ವೈಸಂಪಾಯನ ಸರಸಿಯ ಜಲ. ಎಲವೋ ನನ್ನ ಕೈದನ ಕೂಳೆ. ನನ್ನನ್ನೇನು ನಿನ್ನ ಹಿತೈಸಿ ಎಂದು ಭಾವಿಸಿರುವೆಯ? ಶಕುನಿ ಶಕುನಿ
ಶಕುನಿ ಎಂಬ 3 ಅಕ್ಷರದಲ್ಲಿ ಕು ಎಂಬ ಅಕ್ಷರವನ್ನು ತೆಗೆದು ಹಾಕಿದರೆ ಉಳಿಯುವ ನಿನ್ನ ಬಾಳಿನ ಶನಿ, ನಿನ್ನ ನೆತ್ತಿಯ ಮೇಲಾಡುತ್ತಿರುವ 1000 ಸಿಡಿಲು, ನನ್ನ ಸಹೋದರರ ಪ್ರತೀಕಾರದ ಹೋರಿಗಡಲು, ನಿನ್ನ ಕುರುಕುಲ ಸರ್ವನಾಶದ ಗೋಮಗೇತು. ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನೇನಾದರೂ ಬಲ್ಲೆಯೇನು? ಶ ಎಂದರೆ ಶಪಥದಿಂದ, ಕೋ ಎಂದರೆ ಕುರುವಂಶವನ್ನ, ನೀ ಎಂದರೆ ನಿರ್ನಾಮ. ಶಪಥದಿಂದ ಕುರುವಂಶವನ್ನು ನಿರ್ನಾಮ ಮಾಡಲೆಂದೇ ಅವತರಿಸಿರುವವನೇ ಈ ಶಕುನಿ. ದುರ್ಯೋಧನ ಬೋರ್ಗೊರೆಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೇ ಎಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ದರೆಯನ್ನ ಬೆಳೆಯುವಂತ ಮಾಡಿ ಇಡೀ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷಯದ ಮಳೆಗೆ ಸಿಕ್ಕಿ ಕೊಚ್ಚಿವಾಗಲಿ. ಒಂದ ಮಾತು ಮಾತಿಗೂ ಕ್ಷಣ ಕ್ಷಣಕ್ಕೂ ಈ ರಾಜ್ಯ ನನ್ನದು, ಈ ಅಧಿಕಾರ ನನ್ನದು ಎಂದು ಹೆಚ್ಚಿ ಮೆರೆಯುತ್ತಿರುವೆಯ. ಇನ್ನೆಷ್ಟು ದಿನವೋ ಈ ನಿನ್ನ ಅಧಿಕಾರ? ಎಲ್ಲಿ ಅಧಿಕಾರ? ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ಕೊಡುವೆ. ಕೌರವ ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ತಲೆಯಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ತಲೆಯಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ದುರ್ಯೋಧನ ಅಧಿಕಾರ 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 ನನ್ನದೆಂದು ಒತ್ತಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನುವ ಹಿಡಿದು ನಿಲ್ಲುವ ವೀರಪಾತನೋ, ಶೂರದನುವ ಹಿಡಿದು ನಿಲ್ಲುವ ವೀರಪಾತನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಸಿಡಿದದ್ದು ನಿಲ್ಲುವನು ಭೀಮಸೇನನು, ಸಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಪುಟ್ಟುಗೈವನು, ತನ್ನ
ನನ್ನ ಗದೆಯಿಂದ ನಿನ್ನ ತೊಡೆಯ ತುಂಡು ಗೈದನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ದುರ್ಯೋಧನ, ಅಧಿಕಾರ 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 ನನ್ನದೆಂದು ಎತ್ತಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.